ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಿನ್ನೆ ನಾನು ಪಿಂಪಲ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಅದೇನು ಕಾಸ್ ಮಾಡುತ್ತೆ ಆ್ಯಂಡ್ ಯಾವ ಥರ ನ್ಯಾಚುರಲ್ ಆಗಿ ಟ್ರೀಟ್ ಮಾಡ್ಕೋಬೇಕು ಅಂತ. ಸೊ ಇವತ್ತು ನಾನು ಪ್ರಾಡಕ್ಟ್ ರೆಕಮೆಂಡೇಶನ್ ಹೇಳ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ನಾನು ಯಾವ ಯಾವ ಪ್ರಾಡಕ್ಟ್ ಅಥವಾ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ನನಗೆ ಪಿಂಪಲ್ಸ್ ಆದಾಗ ಅಥವಾ ನನ್ನ ಸ್ಕಿನ್ ಪ್ರಾಬ್ಲಮ್ಸ್ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಫಸ್ಟ್ ಥಿಂಗ್, ಬೆಂಜಾಲ್ ಪರಾಕ್ಸೈಡ್ ಈದರ್ ಆಸಿಲಿಕ್ ಆ್ಯಸಿಡ್, ಈ ಎರಡು ಇಂಗ್ರೀಡಿಯೆಂಟ್ಸಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಿ ನಾನು ನನ್ನ ಪಿಂಪಲ್ಸ್ಗೆ ಯೂಸ್ ಮಾಡ್ತೀನಿ. ಬ್ಯಾಕ್ಟೀರಿಯಲ್ ಆಕ್ನಿ ಗ್ರೋತ್ ಆಗ್ತಿದೆ ಅಂತಂದಾಗ ಬಂದು ಟ್ರೆಟಿನಾಯಿನ್ ಬಂದು ಬೇಸಿಕಲಿ ಸ್ಕಿನ್ ಕೇರಲ್ಲಿ ಆ್ಯಡ್ ಮಾಡಬೇಕು. ಬಿಕಾಸ್ ಇದು ಕಂಡೀಷನ್ ಲೈಕ್ ಆಕ್ನಿ ಆ್ಯಂಡ್ ನಿಮ್ಮ ಸ್ಕಿನ್ ಏಜಿಂಗ್ ಆಗ್ತಿದೆ ಅಥವಾ ಅನ್ಯೂನ್ ಸ್ಕಿನ್ ಟೋನ್ ಇದೆ ಅಂದರೆ ಇಟ್ಸ್ ಲೈಕ್ ಒನ್ ಸೊಲ್ಯೂಷನ್ ಅಂತ ಹೇಳ್ಬೋದು ನಿಮ್ಮ ಸ್ಕಿನ್ ಪ್ರಾಬ್ಲಮ್ಗೆ. ಬಟ್ ಟ್ರೆಟಿನಾಯಿನ್ ಅಥವಾ ರೆಟಿನಾಲ್ನ ಯೂಸ್ ಮಾಡೋದಕ್ಕೆ ಮುಂಚೆ ನಿಮ್ಮ ಡರ್ಮಟಾಲಜಿಸ್ಟ್ನ ಒಂದ್ಸರಿ ಕನ್ಸಲ್ಟ್ ಮಾಡಿ ನೆಕ್ಸ್ಟು ಸ್ಟಾರ್ಟ್ ಮಾಡಿ. ಬಿಕಾಸ್ ಅದನ್ನು ಯೂಸ್ ಮಾಡೋಕ್ಕೆ ಸರ್ಟೈನ್ ಏಜ್ ಇರುತ್ತೆ. ರೆಟಿನಾಲ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂತಂದರೆ ನಿಮ್ಮ ಸ್ಕಿನ್ನಲ್ಲಿ ಹೊಸ ಸೆಲ್ ಜನ್ರೇಟ್ ಆಗೋದಕ್ಕೂ ಕೂಡ ತುಂಬ ಯೂಸ್ ಆಗುತ್ತೆ ಆ್ಯಂಡ್ ಕೊಲಾಜಿನ್ ಬೂಸ್ಟ್ ಮಾಡುತ್ತೆ ನಿಮ್ಮ ಸ್ಕಿನ್ನಲ್ಲಿ. ಸೊ ಹಾಗಾಗಿ ತುಂಬ ಯೂಸ್ಫುಲ್. ಸ್ಯಾಲಿಸಿಲಿಕ್ ಆ್ಯಸಿಡ್ ನಾನೇನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ನಮ್ಮ ಸ್ಕಿನ್ನಲ್ಲಿ ಯೂಶಲಿ ಆಯಿಲಿ ಸ್ಕಿನ್ ಆಗಿರ್ಬೋದು ಅಥವಾ ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು, ಇವರಿಗೆ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಆಗ್ತಿರುತ್ತೆ ಸ್ಕಿನ್ ಮೇಲೆ. ಅದರಿಂದ ಕೂಡ ಮೈಲ್ಡಾಗಿ ಚುಕ್ಕಿ ಅಂದರೆ ಸಾಸಿವೆ ಅಷ್ಟು ಚಿಕ್ಕ ಪಿಂಪಲ್ಸ್ ಕೂಡ ಆಗುತ್ತೆ. ಅದಕ್ಕೆ ಆಯಿಲ್ ಫಿಲ್ ಆಗಿರೋಂಥ ಲೈಕ್ ಸ್ಮಾಲ್ ಪಸ್ ಫಿಲ್ಡ್ ಆಕ್ನಿ ಥರನೂ ಕೂಡ ನಿಮಗೆ ಕಾಣಿಸ್ಬೋದು, ಅಥವಾ ಈಗ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಈ ಥರ ಇರುತ್ತೆ. ಸೊ ಇದನ್ನ ಕ್ಲಿಯರ್ ಮಾಡೋದಕ್ಕೆ ನಾನು ಸ್ಯಾಲಿಸಿಲಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಥಿಂಗ್ ಬಂದು ನನ್ನ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ, ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡೋದು ತುಂಬ ಒಳ್ಳೆಯದು, ಬಟ್ ಅತಿಯಾಗಿ ಮಾಡಿದ್ರೆ ಅದು ಕೂಡ ಕೆಟ್ಟದಿರುತ್ತೆ. ಸೊ ಲ್ಯಾಕ್ಟಿಕ್ ಆ್ಯಸಿಡ್ ಆ್ಯಂಡ್ ಗ್ಲೈಕಾಲಿಕ್ ಆ್ಯಸಿಡ್ ಈ ಎರಡು ಇಂಗ್ರೀಡಿಯೆಂಟ್ಸಲ್ಲಿ ಯಾವುದಾದ್ರೂ ಒಂದು ಸ್ಕಿನ್ ಕೇರ್ನ ಚೂಸ್ ಮಾಡಿ ನಾನು ಸ್ಕಿನ್ ಎಕ್ಸ್ಫೋಲಿಯೇಷನ್ಗೆ ಯೂಸ್ ಮಾಡ್ತೀನಿ. ಇದು ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ. ಡೆಡ್ ಸ್ಕಿನ್ನ ರಿಮೂವ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಹೊಸ ಸೆಲ್ ಜನರೇಟ್ ಆಗೋದಕ್ಕೆ ಏನದು ದಾರಿ ಮಾಡಿಕೊಡುತ್ತೆ. ಸೊ ಅದರಿಂದ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗು ಇರುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿರುವಂಥ ಆಗ ಈಗ ಬರುವಂಥ ಪಿಂಪಲ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಆಲ್ಸೋ ಅನ್ಇವನ್ ಸ್ಕಿನ್ ಟೋನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸದ್ಯಕ್ಕೆ ನನ್ನ ಸ್ಕಿನ್ ನೋಡಿದ್ರೆ ಇಟ್ ಈಸ್ ಹೀಲಿಂಗ್, ನಾಟ್ ಕಂಪ್ಲೀಟ್ಲಿ ಕ್ಲಿಯರ್ಡ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಬ್ರೆಸ್ಟ್ ಫೀಡಿಂಗ್ ಮದರ್ ಇರೋದ್ರಿಂದ ನನಗೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಅದರಿಂದ ಸ್ವಲ್ಪ ಸ್ಕಿನ್ ಅವಾಗ ಬ್ರೇಕ್ಔಟ್ ಆಗುತ್ತೆ. ಸೊ ಇಟ್ಸ್ ಓಕೆ, ಬಟ್ ಎವ್ರಿಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್. ನಾವು ಟ್ರೈ ಮಾಡಿದ್ರೆ ನಮ್ಮ ಸ್ಕಿನ್ ಪ್ರಾಬ್ಲಮ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಸದ್ಯಕ್ಕೆ ನಾನು ಟ್ರೆಟಿನಾಯಿನ್ ಯೂಸ್ ಮಾಡ್ತಿಲ್ಲ, ಸೊ ಮಿಸ್ಇನ್ಫಾರ್ಮೇಷನ್ ಹೋಗಬಾರ್ದು. ಪ್ರೆಗ್ನೆಂಟ್ ಲೇಡೀಸ್ ಆಗಲಿ ಅಥವಾ ಬ್ರೆಸ್ಟ್ ಫೀಡಿಂಗ್ ಅವರಾಗಲಿ ಟ್ರೆಟಿನಾಯಿನ್ನ ಯೂಸ್ ಮಾಡಬಾರ್ದು. ಸೊ ಟೇಕ್ ಕೇರ್. ಇದಿಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್.